ನಾವು ಇಲ್ಲಿ ನೆರೆದಿರುವಂಥ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಎಲ್ಲ ಚಾನಲ್ನವರಿಗೆ ಸ್ವಾಗತವನ್ನು ಬಯಸ್ತಾ ನಾನು ಸಿವಿಲ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಮಹಾಬಲ್ ಕೊಠಾರಿ ಹಾಗೂ ನಮ್ಮ ಉಪಾಧ್ಯಕ್ಷರು ಸತೀಶ್ ಕುಮಾರ್ ಜೋಗಿ ಹಾಗೂ ದಿನಕರ್ ಸುವರ್ಣ, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇದರ ಅಧ್ಯಕ್ಷರಾದ ಅರುಣ್ ರಾಜ್ ಹಾಗೂ ಕೆನರಾ ಬಿಲ್ಡರ್ ಅಸೋಸಿಯೇಷನ್ನ ಅಧ್ಯಕ್ಷರು ವಿನಾಯಕ್ ಪೈ, ಎಲ್ಲರೂ ಮಾಡೋ ವಂದನೆಗಳು ಹಾಗೂ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಪತ್ರಿಕಾ ಒಂದು ಗೋಷ್ಠಿ ವಿಷಯ ಏನಂತಾರೆ, ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಬೇಕಾದ ಕಚ್ಚಾ ವಸ್ತುಗಳ ಅಭಾವ ಮತ್ತು ಕಾರ್ಮಿಕರ ಕೊರತೆಯ ಕುರಿತು ಕಳೆದ ಕೆಲವು ವರ್ಷಗಳಿಂದ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಅವಶ್ಯವಿರುವ ಮೂಲ ವಸ್ತುಗಳಾದ ಕೆಂಪುಕಲ್ಲು, ಮರಳು ಮತ್ತು ಸ್ಯಾಂಡಿನ ಅಭಾವದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕಟ್ಟಡ ನಿರ್ಮಾಣ ಕ್ಷೇತ್ರವು ತತ್ತರಿಸುತ್ತಿದೆ. ಹಿಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಹೇರಳವಾಗಿ ದೊರೆತಿದ್ದ ಕೆಂಪುಕಲ್ಲು ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಗಳಿಂದ ಪ್ರಯಾಸಪಟ್ಟು ಲಭಿಸುವಂತಾಗಿದೆ. CRZ ವಲಯದಲ್ಲಿ ನದಿ ಮರಳುಗಾರಿಕೆಗೆ ನಿಷೇಧವಿದ್ದು, CRZ ವಲಯದಲ್ಲಿ ದೊರಕುವ ಮರಳು ಗುಣಮಟ್ಟದಲ್ಲಿ ಕಳಪೆಯಾಗಿರುತ್ತದೆ. ನದಿ ಮರಳಿಗೆ ಪರ್ಯಾಯವಾಗಿ ಉಪಯೋಗಗೊಳ್ಳುವ ಸ್ಯಾಂಡ್ ಮತ್ತು ಸ್ಯಾಂಡ್ನ ಲಭ್ಯತೆ ಕೂಡ ಜಿಲ್ಲೆಯಲ್ಲಿ ಬೇಕಾದ ಪ್ರಮಾಣದಲ್ಲಿ ಇಲ್ಲದಿರುವುದು ಒಂದಾದರೆ, ಅವುಗಳ ಗುಣಮಟ್ಟ ಕೂಡ ಉತ್ಕೃಷ್ಟವಾಗಿರುವುದಿಲ್ಲ. ಇಷ್ಟೆಲ್ಲ ಅನಾನುಕೂಲತೆಯಿಂದ ಕಷ್ಟದಲ್ಲಿರುವ ಕಟ್ಟಡ ನಿರ್ಮಾಣ ಕ್ಷೇತ್ರವು ಇತ್ತೀಚಿನ ದಿನಗಳಲ್ಲಿ ಕುಶಲಕರ್ಮಿ ಕೂಲಿ ಕಾರ್ಮಿಕರ ಕೊರತೆಯಿಂದ ತತ್ತರಿಸಿದೆ. ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ನಡೆಯಲಿರುವ ಮತಪಟ್ಟಿ ಪರಿಷ್ಕರಣೆ ಹಾಗೂ ಮತದಾನ, ಬೇರೆ ಬೇರೆ ರಾಜ್ಯಗಳಲ್ಲಿ ಮತದಾನ ಹಾಗೂ ಸಾಲಾಗಿ ಬಂದಂಥ ಹಬ್ಬಗಳಿಂದ ನಗರವನ್ನು ತೋರಿದ ಕಾರ್ಮಿಕರು ಹಿಂದಿರುಗದಿರುವುದು ಅಲ್ಲದೆ, ಈಗಷ್ಟೇ ಪ್ರಾರಂಭಗೊಂಡ ಜನಗಣತಿಗಾಗಿ ತಮ್ಮ ಊರಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಕಾರ್ಮಿಕರದಾಗಿದ್ದು, ಅದರ ನೇರ ಪರಿಣಾಮ ಜಿಲ್ಲೆಯ ಕಟ್ಟಡ ನಿರ್ಮಾಣ ಕ್ಷೇತ್ರಕ್ಕೆ ಉಂಟಾಗಿರುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಗುತ್ತಿಗೆದಾರರು ತಾವು ವಹಿಸಿಕೊಂಡ ಕಟ್ಟಡ ಕಾಮಗಾರಿಗಳನ್ನು ನಿಗದಿತ ಸಮಯಕ್ಕೆ ಪೂರ್ತಿಗೊಳಿಸಲಾರದೆ ಕಟ್ಟಡದ ಮಾಲೀಕರೊಂದಿಗೆ ಕಾನೂನು ಸಂಘರ್ಷವನ್ನು ಎದುರಿಸುವ ಪರಿಸ್ಥಿತಿ ಬಂದೊದಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಮೂಲ ಕಚ್ಚಾ ವಸ್ತುಗಳು ಸರಿಯಾದ ರೀತಿಯಲ್ಲಿ ಪೂರೈಕೆಗೊಳ್ಳುವಂತೆ ಮಾಡಿ ಕಾರ್ಮಿಕರ ಕೊರತೆಯನ್ನು ನೀಗಿಸಲು ಸ್ಥಳೀಯ ಕಾರ್ಮಿಕರಿಗೆ ಉತ್ತೇಜನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಿಲ್ಲೆಯ ಮತ್ತು ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಆರ್ಥಿಕ ಕೊಡುಗೆಯನ್ನು ಒದಗಿಸುತ್ತಿರುವ ಕಟ್ಟಡ ನಿರ್ಮಾಣ ಕ್ಷೇತ್ರವನ್ನು ರಕ್ಷಿಸಬೇಕಾಗಿ ಜಿಲ್ಲೆಯ ಸಿವಿಲ್ ಕಾಂಟ್ರಾಕ್ಟ್ ಅಸೋಸಿಯೇಷನ್, ಇಂಜಿನಿಯರ್ಸ್ ಅಸೋಸಿಯೇಷನ್ ಮತ್ತು ಕೆನರಾ ಬಿಲ್ಡರ್ ಅಸೋಸಿಯೇಷನ್ ಒಟ್ಟಾಗಿ ವಿನಂತಿಸುತ್ತಿದ್ದೇವೆ. ಕಚ್ಚಾ ವಸ್ತು ಕೊರತೆ ಅಂತ ಹೇಳಿದರೆ, ಇದಕ್ಕೆ ಕೆಂಪು ಕಲ್ಲಿಗೆ ಸರ್ಕಾರ ತುಂಬ ಕಟ್ಟುನಿಟ್ಟಿನ ಅದಕ್ಕೆ ಕೆಲವು ಕಾನೂನುಗಳನ್ನು ಮಾಡಿದ್ರಿಂದಾಗಿ ಎಲ್ಲರಿಗೆ ಈಗ ಮುಂಚಿನ ಹಾಗೆ ಕಲ್ಲು ತೆಗಿಲಿಕ್ಕೆ ಆಗೋದಿಲ್ಲ. ಈಗಷ್ಟೇ ಅದರ ಲೈಸೆನ್ಸಿನ ಪ್ರಕ್ರಿಯೆಗಳು ನಡೀತಾ ಇದೆ, ಎಲ್ಲರಿಗೂ ಸಿಗ್ತಾ ಇಲ್ಲ, ಅದು ಆಗ್ತಾ ಇದೆ, ನಿಧಾನವಾಗಿ ಆಗ್ತಾಯಿದೆ. ಅದರಿಂದ ಬೇಡಿಕೆಗೆ ತಕ್ಕಷ್ಟು ಅವರಿಗೆ ಪೂರೈಸಲಿಕ್ಕೆ ಆಗ್ತಾಯಿಲ್ಲ. ಅದರಿಂದಾಗಿ ನಮಗೆ ಕಲ್ಲು ಸಿಗ್ತಾ ಇಲ್ಲ, ಮತ್ತು ರೇಟು ಕೂಡ ತುಂಬ ಜಾಸ್ತಿ ಆಗಿದೆ. ಅದರಿಂದಾಗಿ ಇಲ್ಲ, ನಮ್ಮ ಸಿವಿಲ್ ಇದರ ಇಂಜಿನಿಯರ್ಸಲ್ಲಿ ಇದ್ದಾರೆ. ಹಾಂ, ಬಿಟ್ವೀನ್ ಸ್ವಲ್ಪ ಸ್ಲೋ ಆಗಿದೆ. ಈಗ ಪ್ರೆಸೆಂಟ್ ಕಂಡೀಷನಲ್ಲಿ ಅದು ಸ್ವಲ್ಪ ತೊಂದರೆ ಆಗಿದೆ. ಅದಕ್ಕೆ ಸರಿಯಾಗಿ ಇದು ಕ್ರೂಡ್ ಪೆಟ್ರೋಲಿಯಮಿಂದ ಅದು ಬೈ ಪ್ರಾಡಕ್ಟ್ ಆಗಿ ಬರ್ತಾ ಇದೆ. ಹಾಗಾಗಿ ಇದರಿಂದ ಸ್ವಲ್ಪ ಪ್ರೊಡಕ್ಷನ್ ಸ್ಲೋ ಆಗಿದೆ. ಅದೀಗ ಪ್ರೆಸೆಂಟಲ್ಲಿ ಅಂದರೆ ಕ್ವಾಂಟಿಟಿ ತುಂಬ ಕಡಿಮೆ. ಈಗ ಸಿಟಿ ಕಾರ್ಪೊರೇಷನ್ ಒಳಗೆ ಎಲ್ಲ ಮೇಜರ್ ಎಲ್ಲ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇಗೆಲ್ಲ ಹೋಗ್ತಾ ಇದೆ. ಅಲ್ಲ, ಬಗೆಹರಿಸಿ ಅಂತ ಹೇಳಿದರೆ ಅದಕ್ಕೆ ಕಾನೂನು ಕ್ರಮ ಕೈಗೊಂಡು ಅದಕ್ಕೆ ಹೇಗೆ ಮಾಡಬೇಕು, ಅವರಿಗೆ ಲೈಸೆನ್ಸ್ ಕೊಡಬೇಕಾದ್ರೆ ಅದಕ್ಕೆ ಕೆಲವು ಮಾನದಂಡಗಳನ್ನು ನಿರ್ಮಿಸಿದ್ದಾರೆ. ಆ ಮಾನದಂಡಗಳನ್ನು ಪೂರೈಸಲಿಕ್ಕೆ ತುಂಬ ಸಮಯ ತಾಗ್ತದೆ. ಒಂದು ಕನ್ವರ್ಷನ್ ಆಗಬೇಕು, ಅದೆಲ್ಲ EC ತೊಗೊಳ್ಬೇಕು, ಅವರಿಂದ ಪರ್ಮಿಷನ್ ತೊಗೊಳ್ಬೇಕು, ಹಾಗೆಲ್ಲ ಉಂಟು. ಬಟ್ ಅದು ನಿಧಾನವಾಗಿ ಆಗ್ತಾಯಿದೆ. ಬಟ್ ಕೆಂಪು ಕಲ್ಲಿನ ಬೇಕಾದಷ್ಟು ಟೈಮಲ್ಲಿ ಸಿಗುವುದಿಲ್ಲ, ಸ್ವಲ್ಪ ನಿಧಾನವಾಗಿ ಸಿಗ್ತಾ ಇದೆ. ಕೆಂಪು ಕಲ್ಲಿನ ಸಮಸ್ಯೆ ಇಲ್ಲ. ಈಗ ನಮಗೆ ಮರಳಿದು ಭಾರಿ ದೊಡ್ಡ ಸಮಸ್ಯೆ ಆಗಿದೆ. ಸ್ಯಾಂಡ್ ಸರಿಯಾದ ಪ್ರಮಾಣದಲ್ಲಿ ಸಿಗುವುದಿಲ್ಲ. ಸ್ಯಾಂಡ್ ಎಷ್ಟು ಪ್ರೊಡಕ್ಷನ್ ಆಗ್ತದೆ ಅದೆಲ್ಲ ಕೇರಳಕ್ಕೆ ಹೋಗ್ತಾ ಉಂಟು. ಕೇಳಿದಾಗ ಅವರು ಹೇಳ್ತಾರೆ, ಆಗ ಅವರು ಇಲ್ಲಿ ನಿಮಗೆ ಡಿಮಾಂಡ್ ಇಲ್ಲ, ಅದಕ್ಕೆ ನಾವು ಕೇರಳಕ್ಕೆ ಕೊಡ್ತಾ ಇದ್ದೇವೆ ಅಂತೇಳಿ. CRZ ಇದಕ್ಕೆ ಇಷ್ಟವರೆಗೆ ಪರ್ಮಿಷನ್ ಆಗಲಿಲ್ಲ. ಅದು ದಿಬ್ಬ ತೆರವು ಮಾಡಬೇಕಂತೇಳಿ ಎಲ್ಲ ಸರ್ವೆ ಮಾಡಿ ಅದಕ್ಕೆ ಸೆಂಟ್ರಲಿಗೆ ಕಳಿಸಿದೆ. ಅದು ಇನ್ನೂ ಕೂಡ ಅದರಿಂದ ಪರ್ಮಿಷನ್ ಆಗಿ ಬರಲಿಲ್ಲ. CRZ ವಲಯದು. CRZದಲ್ಲೇ ಅದು ಹೊಯ್ಗೆ ಅದನ್ನು ನಮಗೆ ಕನ್ಸ್ಟ್ರಕ್ಷನ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಒಂದು ರಾಶಿ ಹೊಯ್ಗೆ ಬಂದರೆ ಅದರಲ್ಲಿ ಅರ್ಧ ಕೂಡ ಸಿಗುವುದಿಲ್ಲ, ಅಷ್ಟು ಕಲ್ಲಿರ್ತದೆ ಅದರಲ್ಲಿ. CRZ ಅಂತ ಹೇಳಿದರೆ ಅದು ನಮ್ಮದು ಉಪ್ಪಿನಂಗಡಿ, ಪುತ್ತೂರು ಮತ್ತು ಬಂಟ್ವಾಳ ಅದೆಲ್ಲ ಆಗ್ತದೆ. ಈಚೆ ಬರ್ತಾ ಸ್ವಲ್ಪ ಹೊಯ್ಗೆ ಅದು ಫೈನ್ ಆಗಿ ಬರ್ತ್ಕೊಂಡು ಬರ್ತದೆ, ಅಂದರೆ ಸ್ವಲ್ಪ ಸಪುರ ಹಾಕಿಕೊಂಡು ಬರ್ತದೆ. ಆ ಸಪುರ ಹೊಯ್ಗೆ ಸ್ವಲ್ಪ ಒಳ್ಳೆಯದಾಗ್ತದೆ. ಬಟ್ ಅದು ತೋರ ಹೊಯ್ಗೆ ನಮಗೆ ಈಗ ಸಿಗುವುದು, ಅದು ಕೂಡ ಸರಿಯಾದ ಪ್ರಮಾಣದಲ್ಲಿ ಸಿಗುವುದಿಲ್ಲ.
ರೇಟ್ 21,000 ಕೊಡಬೇಕು, ಲೋಡಿಗೆ 21ರಿಂದ 25,000 ತನಕ ಕೊಡಬೇಕು. ಅಷ್ಟು ಕಳಪೆ ಮಟ್ಟದ ಗುಣಮಟ್ಟದ ಹೊಯ್ಗೆಗೆ ನಾವು ಅಷ್ಟು ರೇಟ್ ಕೊಡುವಾಗ ನಮಗೂ ಕೂಡ ಬೇಸರ ಆಗ್ತದೆ. ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಕಟ್ಟಡದ ಮಾಲೀಕರು ಅದನ್ನು ಕಟ್ಟಲಿಕ್ಕೆ ಬಿಡೋದಿಲ್ಲ, ಆಗಿರ್ತದೆ. ಕೆಂಪು ಕಲ್ಲು 45 ರೂಪಾಯಿ ಕಲ್ಲಿಗೆ. ಸ್ಟಾಪ್ ಈಗ ಕೆಲಸಗಾರರಿಂದ ಸ್ಟಾಪ್ ಆಗಿದೆ. ಈಗ ಒಂದು ತಿಂಗಳಲ್ಲಿ ತುಂಬ ಸ್ಲೋ ಆಗಿದೆ ಕೆಲಸ, ತುಂಬ ಅಂದರೆ ತುಂಬ ಸ್ಲೋ ಆಗಿದೆ. ಸಾಧಾರಣ ಮಾರ್ಚಿಂದ ಜನರು ವಾಪಸ್ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಹತ್ರ ಸ್ಕಿಲ್ಡ್ ಮ್ಯಾನ್ ಪವರ್ ಏನಿದ್ದದ್ದು ಎಲ್ಲ ನಾರ್ತ್ನವರು ಅವರೆಲ್ಲ ವಾಪಸ್ ಹೋಗಿದ್ದಾರೆ. ಈಗಷ್ಟರಲ್ಲಿ ಇನ್ನು ಈ ಬರುವ ಶನಿವಾರದಲ್ಲಿ ಎಲ್ಲ ಖಾಲಿ ಆಗ್ತಾರೆ. ಯಾಕಂದರೆ ವೆಸ್ಟ್ ಬೆಂಗಾಲ್ನವರು ಜಾಸ್ತಿ ಇದ್ದವರು ಈ ಕಡೆ ಈ ನಮ್ಮ ಪ್ರದೇಶದಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸಲ್ಲಿ ಅವರೆಲ್ಲ ಖಾಲಿ ಆಗ್ತಾರೆ, ಎಲ್ಲ ಹೋಗ್ತಾರೆ ವಾಪಸ್. ಮತ್ತು ಬರುವ ನಿರೀಕ್ಷೆ ಮೇ ಬಿ 1.5 ಮಂತ್ ಆದಮೇಲೆ. ಈ ದೃಷ್ಟಿಯಿಂದ ಯಾರು ಮೇಜರ್ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ ಅವರಿಗೆ ತುಂಬ ಸಮಸ್ಯೆಗಳಾಗುವ ಪರಿಸ್ಥಿತಿ ಇದೆ. ಯಾಕೆಂದರೆ ಕ್ಲೈಂಟ್ ಹತ್ರ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಒಪ್ಪಂದ ನಾವು ಮಾಡಿರ್ತೇವೆ, ಟೈಮಲ್ಲಿ ಬಿಟ್ಕೊಡ್ತೇವೆ ಅಂತ ಹೇಳಿರ್ತೇವೆ. ಅದಕ್ಕೆ ಕಾಂಟ್ರಾಕ್ಚುಯಲ್ ಲೀಗಲ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ನಾವು ಈ ಪ್ರೆಸ್ ಮೀಟನ್ನು ನಾವು ಜನರಲ್ ಪಬ್ಲಿಕ್ಕಿಗೆ ಒಂದು ಇನ್ಫಾರ್ಮೇಷನ್ ಕೊಡುವ ಥರ ನಾವು ಇದು ಕೋರಿಕೊಂಡಿದ್ದೇವೆ. ತುಂಬ ಈಗ ಎಲ್ಲ 90% ಜನ ಈಗ ಎಲ್ಲ ಇದೆ ವಲಸೆ ಕಾರ್ಮಿಕರೇ. 10% ಮಾತ್ರ ನಮ್ಮ ಊರಿನವರಷ್ಟು ಸ್ಪೆಷಲಿ ಸ್ಕಿಲ್ಡ್ ವರ್ಕರ್ ಅಂದರೆ ಬಾರ್ ಬೆಂಡಿಂಗು, ಶಟ್ರಿಂಗು, ಪ್ಲಾಸ್ಟ್ರಿಂಗು ಇಂಥ ಸ್ಕಿಲ್ಡ್ ಲೇಬರ್ ನಮ್ಮಲ್ಲಿ ಊರಲ್ಲಿ ಸಿಗುವುದು ಕಷ್ಟ. ಸಿಗ್ತಾರೆ, ತುಂಬ ಕಷ್ಟ. ಮತ್ತು ಅಷ್ಟು 90% ಅವರಿದ್ದಾರೆ. ಅಂದಾಜು 2 ಲಕ್ಷ. ಅವರು ಹೋಳಿ ಹಬ್ಬದ ಸಂದರ್ಭದಲ್ಲಿ ಹೋದ್ರೆ 1 ತಿಂಗಳು ಬರುವುದಿಲ್ಲ. ಅದೇ ಸರ್ ಈಗ ಚುನಾವಣೆ 2 ಲಕ್ಷ ಜನ ಕಾರ್ಮಿಕರಿಂದ ವೆಸ್ಟ್ ಬೆಂಗಾಲ್, ಜಾರ್ಖಂಡ್, UP ಎಲ್ಲ ಸೇರಿ 2 ಲಕ್ಷಕ್ಕಿಂತ ಮೇಲೆ ಇರ್ಬೋದು. ಇಡೀ ಜಿಲ್ಲೆ ತಗೊಂಡ್ರೆ 2.5 ಲಕ್ಷ ಇರ್ಬೋದು. ಈಗ ಎಲ್ಲಿ ಹೋದರೂ, ಇವನ್ ಹಳ್ಳಿಗಳಿಗೆ ಹೋದರೂ ಕೂಡ ಅಲ್ಲಿ ಕೆಲಸ ಮಾಡುವವರು ಹಿಂದಿಯವರೇ, ವಲಸೆ ಕಾರ್ಮಿಕರೇ. ಹೌದು, ಯಾಕಂದರೆ ಹೋಲಿಗೆ ಅಂತೇಳಿ ಹೋದವರು ಹೋಲಿ ಮುಗಿಸಿಕೊಟ್ಟು ಬರ್ತಾಯಿದ್ರು. ಅಲ್ಲಿ ಈಗ SIR ಅಂತೇಳಿ ಒಂದು ಬಂತಲ್ಲ, ಮತಪಟ್ಟಿ ಪರಿಷ್ಕರಣೆ, ಅದಕ್ಕೆ ಎಲ್ಲ ಸ್ವಲ್ಪ ನಿಂತಿದ್ದಾರೆ ಜನ. ಅದಾದ ಮೇಲೆ ಮತದಾನ ಆಯಿತು. ಈಗ ವೆಸ್ಟ್ ಬೆಂಗಾಲ್, ಅಸ್ಸಾಮು, ಅಲ್ಲಿ ಈಗ ಇದು ತಮಿಳ್ನಾಡಿನಲ್ಲೆಲ್ಲ ಇಲೆಕ್ಷನ್ ಉಂಟು. ಅದರಿಂದಾಗಿ ಸ್ವಲ್ಪ ಜನ ಅಲ್ಲಿ ನಿಂತಿದ್ದಾರೆ, ಇಲೆಕ್ಷನ್ಗೆ ಹೋಗ್ತಾ ಇದ್ದಾರೆ. ಈಗ ಸ್ಪೆಷಲಿ ಪ್ಲಾಸ್ಟ್ರಿಂಗ್ನವರು ಮತ್ತು ಬಾರ್ಬೆಂಡರ್ಸ್, ಈ ಕಬ್ಬಿಣದವರ ಕೆಲಸ ಮಾಡುವವರು ಮತ್ತು ಸೆಂಟ್ರಿಂಗ್ನವರು ಎಲ್ಲ ವೆಸ್ಟ್ ಬೆಂಗಾಲ್ನವರು ಹೋಗ್ತಾ ಇದ್ದಾರೆ. ಅಲ್ಲ, ಕೆಂಪುಗಲ್ಲ ಸಮಸ್ಯೆ ಅವರು ಈಗ ನಾವು ಸಮಸ್ಯೆ ಉಂಟಂತ ಹೇಳಲಿಕ್ಕೆ ಆಗಲ್ಲ. ರೇಟ್ ಜಾಸ್ತಿ, ಅದು ಕಡಿಮೆ ಆಗ್ತಾ ಇಲ್ಲ, ಅದೊಂದು ಮಾತ್ರ ಸಮಸ್ಯೆ. ಮರಳಿನ ಬಗ್ಗೆ ನಾವು ಆಗಾಗ ಜಿಲ್ಲಾಡಳಿತಕ್ಕೆ ಹೋಗಿ, ಮೊನ್ನೆ ಸ್ಪೀಕರ್ ಇವರ ಹತ್ರ, ನಮ್ಮ UT ಖಾದರ್ ಅವ್ರ ಹತ್ರ ಕೂಡ ಹೇಳಿದ್ದೇವೆ. ನಮ್ಮ ಸ್ವಲ್ಪ ಹೌದು, ತೆಗಿಲಿಕ್ಕಿಲ್ಲ, ಅದು ಪರ್ಮಿಷನ್ ಆಗಲಿಲ್ಲ. ಇಲ್ಲ, ತೆಗಿಲಿಕ್ಕೆ ಕೂಡ ಪರ್ಮಿಷನ್ ಆಗಲಿಲ್ಲ. ಇಲ್ಲ, ರೇಟ್ ಲೋಡಿಗೆ 15,000 ಆಗ್ತದೆ. ಇಲ್ಲಿ ಮಂಗಳೂರಿಗೆ ಬರುವಾಗ 300 CFTಗೆ 15,000.